ಆತ್ಮನಿರ್ಭರ್ ಭಾರತ್ ಆ್ಯಪನ್ನು ಇಂಡಿಜಿನಿಯಸ್ ಆಗಿ ಒಂದು ಆ್ಯಪನ್ನು ಕ್ರಿಯೇಟ್ ಮಾಡಿ ಅಂತ ಒಂದು ಕಾಂಪಿಟಿಷನ್, ಒಂದು ಚಾಲೆಂಜನ್ನು ಓಪನ್ ಆಗಿ ಕೊಡ್ತಾರೆ ನಮ್ಮ ಪ್ರೈಮ್ ಮಿನಿಸ್ಟರ್. ಆ್ಯಂಡ್ ಅದ್ರ ಬೆನ್ನಲ್ಲೇ ಹಲವಾರು ಲೋಕಲ್ ಆ್ಯಪ್ಸ್ ಕ್ರಿಯೇಟ್ ಆಗುತ್ತೆ. ಈ ಆ್ಯಪ್ಗಳಲ್ಲಿ ಎಷ್ಟೋ ಆ್ಯಪ್ಗಳಲ್ಲಿ ಸೋಷಿಯಲ್ ಕ್ಯಾಟಗರಿನಲ್ಲಿ ಫಸ್ಟ್ ಪ್ಲೇಸ್ ಪಡ್ಕೊಂಡಂಥ ಒಂದು ಆ್ಯಪ್, ಈಗ ಲಾಸ್ಟ್ 15 ಡೇಸಿಂದ ಸಿಕ್ಕಾಪಡೆ ಮಾತನಾಡಿತಿರುವಂಥ ಒಂದು ಆ್ಯಪ್. ನಾವು ಮಾತಾಡ್ತಿರೋದು ಕೂ. ಇದೇ ಕೂ ಆ್ಯಪ್ ಆ್ಯಕ್ಚುಲಿ ನಮ್ಮ ಬೆಂಗಳೂರಿನಲ್ಲೇ, ಇಲ್ಲೇ ಜಯನಗರ್ನಲ್ಲೇ ಒಂದು ಸಣ್ಣ ಜಾಗದಲ್ಲಿ ಕ್ರಿಯೇಟ್ ಆಗಿದ್ದು. ಆ್ಯಂಡ್ ಅಲ್ಲಿಂದ ಇಟ್ಸ್ ಕ್ರಿಯೇಟಿಂಗ್ ರಿಪಲ್ಸ್ ಆಲ್ ಓವರ್. ಹಿಸ್ಟ್ರಿ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಕನ್ನಡದಲ್ಲಿ ಮೈಕ್ರೋ ಬ್ಲಾಗಿಂಗ್ ಮಾಡಬಹುದು, ಬರೀ ಕನ್ನಡದಲ್ಲಿ ಮಾತ್ರ ಅಲ್ಲ, 5 ಬೇರೆ ಬೇರೆ ಭಾಷೆಗಳಲ್ಲಿ ಮೈಕ್ರೋ ಬ್ಲಾಗಿಂಗ್ ಮಾಡಬಹುದು. ಇನ್ನು 12 ಬೇರೆ ಭಾರತದ ಭಾಷೆಗಳಲ್ಲಿ ಬ್ಲಾಗ್ ಮಾಡೋದಕ್ಕೆ ಅವಕಾಶ ಸಿಗ್ತಾ ಇದೆ. ಇದೇ ಕೂ ಆ್ಯಪ್ ಇಸ್ ಟ್ರೆಂಡಿಂಗ್, ಎಲ್ಲ ಕಡೆಯಿಂದ ಪ್ರಶಸ್ತಿಗಳನ್ನು ದೋಚಿಸ್ತಾ ಇದೆ. ಕೂ ಆ್ಯಪ್ನ ಫೌಂಡರ್ ನಮ್ಮ ಕನ್ನಡದವರೇ. ಕರೆಕ್ಟಾಗಿ ಹೇಳಬೇಕು ಅಂತಂದರೆ ಬೆಂಗಳೂರಿನಲ್ಲೇ ಕುಮರನ್ಸ್ನಲ್ಲಿ ಓದ್ತಾರೆ, MESL ಕಾಲೇಜ್ ಮಾಡ್ತಾರೆ. ಅದಾದಮೇಲೆ ಸೂರತ್ಕಲ್ ಹೋಗ್ತಾರೆ ಇಂಜಿನಿಯರಿಂಗಿಗೆ. ಅಲ್ಲಿಂದ IIML ಗ್ರ್ಯಾಜುಯೇಟ್ ಆಗಿ ಒಂಥರ ನೋಡಿದ್ರೆ ಸೀರಿಯಸ್ ಆಗಿ ಫಸ್ಟ್ ಬೆಂಚರ್. ಈ ಫಸ್ಟ್ ಬೆಂಚರ್ನ ಈಗ ಮಾತಾಡ್ಸೋಂಥ ಟೈಮ್. ಕೂ ಆ್ಯಪ್ನ ಫೌಂಡರ್, ಕೋ-ಫೌಂಡರ್ ಅಪ್ರಮೇಯ ರಾಧಾಕೃಷ್ಣ ನೇತ್ರಾ ಜೊತೆ ರೇಡಿಯೋ ಸಿಟಿ 91.1 ಅಲ್ಲಿ. ಥ್ಯಾಂಕ್ ಯು ವೆರಿ ಮಚ್. ಪ್ರಾಪರ್ ಫಸ್ಟ್ ಬೆಂಚರ್ ಆಲ್ ಯೋರ್ ಲೈಫ್? ಇಲ್ಲ ಆಕ್ಚುಲಿ ಲಾಸ್ಟ್ ಬೆಂಚರ್. ಹೈಟ್ ಐಮ್ ಶೋರ್. ಇಲ್ಲ, ಅದು ಆಕ್ಚುಲಿ ಆ ಥರ ಅಲ್ಲ. ನಾನು ಯಾವ ಕಷ್ಟಪಡಬೇಕು ಅವಾಗ ಜಾಸ್ತಿ ಪಟ್ಬಿಡ್ತೀನಿ. ಸೊ ಎಂಟ್ರೆನ್ಸ್ ಎಕ್ಸಾಮಲ್ಲಿ ಜಾಸ್ತಿ ಮಾರ್ಕ್ಸ್ ತೆಗಿಬೇಕು, ಎಂಟರ್ ಆಗ್ಬಿಡ್ಬೇಕು. ಅದಾದ್ಮೇಲೆ ಲಾಸ್ಟ್ ಬೆಂಚಲ್ಲಿ ಕೂತ್ಕೊಂಡು ಮಜಾ ಮಾಡ್ಬೇಕು. ಡೋಂಟ್ ಟೆಲ್ ಮಿ, ಅಂಡ್ ದಟ್ಸ್ ಹೌ ಯು ಗಾಟ್ ಟು IIMA or your NIT Surathkal to MES Kumarans, ಎಲ್ಲ ಎವ್ರಿವೇರ್ ಕರೆಕ್ಟಾಗಿ ಮಾರ್ಕ್ಸ್ ಇರಬೇಕು. ಆ್ಯಂಡ್ ಯು ಹ್ಯಾವ್ ಟು ರಿಯಲಿ, ಇಟ್ಸ್ ವೆರಿ ಟಫ್ ಟು ಸರ್ವೈವ್ ಇನ್ ಪ್ಲೇಸಸ್ ಲೈಕ್ ದೀಸ್. ಹೆಂಗಿದೆ ನಿಮ್ಮ ಜರ್ನಿ ಥ್ರೂ ಔಟ್? ಇಲ್ಲ, ನಾನು ಚಿಕ್ಕೋನ ಆದಾಗಿಂದಲೂ ಅಂದರೆ ಒಂದು ಕಡೆ ಕೂತ್ಕೊಂಡು ಯೋಚಿಸ್ತಾ ಇದ್ನಂತೆ. ಅಂದರೆ ನಮ್ಮ ತಂದೆ ತಾಯಿ ಹೇಳ್ತಾ ಇರೋದು ನಾನು ಮಾತಾಡೋದು ಕಮ್ಮಿ. ಸೊ ಇವಾಗ ಮಾತಾಡಬೇಕಲ್ಲ ಅಂತ ಮಾತಾಡ್ತೀನಿ. ಆದರೆ ಗಿವೆನ್ ಜಸ್ಟ್ ಟು ಮೈ ಸೆಲ್ಫ್, ನಾನು ಯಾರ ಜೊತೆ ಮಾತಾಡದೆ ಒಬ್ಬನೇ ಕೂತಿರ್ತೀನಿ. ತಲೆ ತುಂಬ ಡ್ರೀಮ್ಸ್ ಇದೆ, ಏನೇನೋ ಅಚೀವ್ ಮಾಡಬೇಕು ಅಂತ ಇದೆ. ಸೊ ಆ ಪ್ರೊಸೆಸ್ನಲ್ಲಿ ಇವಾಗ ಒಂದು ಯಾವುದೋ ಎಂಟ್ರೆನ್ಸ್ ಎಕ್ಸಾಮ್ ಬಂತು ಅಂತಂದರೆ ಅದಕ್ಕೆ ಎಷ್ಟು ಕಷ್ಟಪಡಬೇಕು ಪಟ್ಬಿಟ್ಟು ಆಮೇಲೆ ತಿರ್ಗಾ ಅಲ್ಲಿ ಗೋ ಬ್ಯಾಕ್ ಇನ್ ಟು ಮೈ ಶೆಲ್, ಸೇಯಿಂಗ್ ಓಕೆ ಎಂಟರ್ ಆಯಿತು, ಇದಾದಮೇಲೆ ಓಕೆ ಡಿಗ್ರಿ ಸಿಗುತ್ತೆ, ಏನೋ ಒಂದು ಸಿಗುತ್ತೆ, ಅದಾದ್ಮೇಲೆ ಏನು ಮಾಡಬೇಕು ಯೋಚಿಸೋಣ ಅಂತ ಅದನ್ನು ಯೋಚಿಸೋಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಐ ಟೇಕ್ ಡಿಫ್ರೆಂಟ್ ಟೈಮ್ಸ್ ಆಫ್ ಲೈಫ್ ಆ್ಯಸ್ ಸೆಪ್ರೇಟ್. ಲೈಕ್ ಮೈ ಸ್ಕೂಲ್ ಲೈಫ್ ಇಸ್ ಡಿಫ್ರೆಂಟ್ ಫ್ರಮ್ ಮೈ ಕಾಲೇಜ್ ಲೈಫ್, ಫ್ರಮ್ engineering life to IIM life, right? And my first startup, Taxify Shore, was a totally different world. And now Koo is a totally different world. And I've been very, very fortunate. ಒಂದೇ ಲೈಫಲ್ಲಿ ಎವಲ್ಯೂಷನ್ ನೋಡ್ತಾ ಇದ್ದೀನಿ. ಸೊ ಗಾಡ್ ಹ್ಯಾಸ್ ಬೀನ್ ಕೈಂಡ್. ಸೊ ಎವಲ್ಯೂಷನ್ ಆಗ್ತಾ ಇರೋದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ಆತ್ಮನಿರ್ಭರ್ ಆ್ಯಪ್ನ ಡೆವಲಪ್ ಮಾಡಿ, ಸಮಥಿಂಗ್ ದಟ್ ಕೈಂಡ್ ಆಫ್ ಕೌಂಟರ್ಸ್ ಚೈನೀಸ್ ಆ್ಯಪ್ಸ್. ನಮಗೆ ಲೋಕಲಲ್ಲಿ ಹೋಮ್ ಮೇಡ್ ಆ್ಯಪ್ಸ್ ಬೇಕು ಅಂತ ಒಂದು ಕಾಂಟೆಸ್ಟ್ ಸ್ಟಾರ್ಟ್ ಆದಾಗ, ವಾಟ್ ವಾಸ್ ದಟ್ ಥಾಟ್ ಆನ್ ಯೋರ್ ಮೈಂಡ್? ಫಸ್ಟ್ ಥಿಂಗ್ ದಟ್ ಕೇಮ್ ಟು ಯೋರ್ ಮೈಂಡ್? ನಾವು ಆ್ಯಕ್ಚುಲಿ ನವೆಂಬರ್ 2019 ಕೂ ಡೆವಲಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಏನಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಂತಂದರೆ, ಇಂಟರ್ನೆಟ್ನಲ್ಲಿ ಇಂಗ್ಲೀಷ್ ವಾಯ್ಸಸ್ ತುಂಬ ಜಾಸ್ತಿ ಜೋರಾಗಿ ಕೇಳಿಸುತ್ತೆ ವೆನ್ ಇಟ್ ಕಮ್ಸ್ ಟು ಥಾಟ್ಸ್ ಆ್ಯಂಡ್ ಒಪಿನಿಯನ್ಸ್. ಆದರೆ ಇಂಗ್ಲೀಷ್ ಅಷ್ಟು ಚೆನ್ನಾಗಿ ಬರದೇ ಇರೋರು ಅಥವಾ ಇಂಗ್ಲೀಷ್ ಗೊತ್ತಿಲ್ಲದೆ ಇರೋರು ಅವ್ರ ವಾಯ್ಸ್ ಇಂಟರ್ನೆಟ್ನಲ್ಲಿ ಕೇಳಿಸೋದೇ ಇಲ್ಲ. ಎಲ್ಲರೂ ಓಕೆ ನೀವು ಯೂಟ್ಯೂಬ್ ನೋಡ್ಕೊಳ್ಳಿ, ನೀವು ಟಿಕ್ಟಾಕ್ ನೋಡ್ಕೊಳ್ಳಿ ಅಂತ ಹೇಳ್ತಾರೆ. ಆದರೆ ಅವ್ರ ವಾಯ್ಸ್ ಹೊರಗೆ ತರಬೇಕು, ಇಂಟರ್ನೆಟ್ನಲ್ಲಿ ಹಾಕಬೇಕು ಅಂತಂದರೆ ಯಾವುದೇ ರೀತಿ ಸೋಷಿಯಲ್ ಮೀಡಿಯಾ ಅದನ್ನು ಪ್ರೋತ್ಸಾಹಿಸ್ತಿರ್ಲಿಲ್ಲ. ಸೊ ಆ ಒಂದು ವಾಯ್ಸ್ ಏನಿದೆಯೋ, ಆಬ್ಸೆಂಟ್ ವಾಯ್ಸ್, ಅದನ್ನು ಇಂಟರ್ನೆಟ್ನಲ್ಲಿ ತರೋಣ ಅಂತ ಅಂದ್ಬಿಟ್ಟು ಕೂನ್ ಸ್ಟಾರ್ಟ್ ಮಾಡಿದ್ವಿ. ಮಾರ್ಚ್ 2020 ಕನ್ನಡದಲ್ಲಿ ಸ್ಟಾರ್ಟ್ ಮಾಡಿದ್ವಿ. ತಕ್ಷಣ ಕೋವಿಡ್ ಶುರು ಆಯಿತು, ಲಾಕ್ಡೌನ್ ಆಯಿತು. ಸೊ ಒಂದು ಚಿಕ್ಕ ಕನ್ನಡ ಕಮ್ಯುನಿಟಿ ಫಸ್ಟ್ 2-3 ಮಂತ್ಸ್ ಆಫ್ ಕೋವಿಡ್ನಲ್ಲಿ ಎಲ್ಲರೂ ಸೇರಿ ಕೂನಲ್ಲಿ ಮಾತಾಡ್ತಾಯಿದ್ರು. ಆಮೇಲೆ ಫೀಚರ್ಸ್ ಇದು ಬೇಕು, ಇನ್ನೊಂದು ಯಾವುದೋ ಒಂದು ಫೀಚರ್ ಬೇಕು, ಟೈಪಿಂಗ್ ಸರಿ ಮಾಡಿ, ಆ ಥರ ಫೀಡ್ಬ್ಯಾಕ್ ಬರ್ತಾ ಇತ್ತು. ಅದನ್ನು ಸರಿ ಮಾಡ್ಕೊಂಡು ಬಂದ್ವಿ. ಅದಾಗಿದ ತಕ್ಷಣ ಕನ್ನಡನಲ್ಲಿ ಸಕ್ಸಸ್ ಆಗಿರೋದ್ರಿಂದ ವೈ ನಾಟ್ ಸ್ಟಾರ್ಟ್ ಅದರ್ ರೀಜನಲ್ ಲ್ಯಾಂಗ್ವೇಜಸ್ ಆಲ್ಸೋ, ಅವ್ರ ವಾಯ್ಸ್ನೂ ಹೊರಗೆ ತರೋಣ ಅಂತ. ಆಮೇಲೆ ಹಿಂದಿ, ಮರಾಠಿ ಅದನ್ನೆಲ್ಲ ಸ್ಟಾರ್ಟ್ ಮಾಡಿದ್ವಿ. ಒಂದ್ಸತಿ ಎಲ್ಲ ಲ್ಯಾಂಗ್ವೇಜು ಸ್ಟಾರ್ಟ್ ಮಾಡಾದ್ಮೇಲೆ
ಆಮೇಲೆ ಅನಿಸ್ತು ಓಕೆ ಇಂಡಿಯಾ ಅಂತಂದರೆ ಕೆಲವರು ಇಂಗ್ಲೀಷ್ ಪ್ರಿಫರಿಂಗ್ ಇಂಡಿಯನ್ಸು ಇದ್ದಾರೆ, ಅವರನ್ನ ಬಿಟ್ಟಿರೋಕ್ಕಾಗಲ್ಲ ಹೌದು. ಈ ನೆಟ್ವರ್ಕಿಂದ. ಯಾಕೆಂತಂದರೆ ಇದು ಇಟ್ಸ್ ಗೋಯಿಂಗ್ ಡೀಪ್ ಇನ್ ಟು ಇಂಡಿಯಾ ಆಸ್ ಅ ನೆಟ್ವರ್ಕ್ ಅಲ್ವಾ. ಸೊ ವಿ ಆರ್ ಸೇಯಿಂಗ್ ಕ್ಯಾನ್ ವಿ ಗೆಟ್ ಎವ್ರಿಬಡಿ ಇರ್ರೆಸ್ಪೆಕ್ಟಿವ್ ಆಫ್ ಲ್ಯಾಂಗ್ವೇಜ್ ಟು ಬಿ ಡಿಸ್ಕಸಿಂಗ್ ಅಬೌಟ್ ಇಂಡಿಯಾ ಆನ್ ಅನ್ ಇಂಡಿಯನ್ ಪ್ಲಾಟ್ಫಾರ್ಮ್. So that is the idea of KOO. And when it comes to Atmanirbhar, in this journey, there was a call for Atmanirbhar challenge by the government. And we were just 2-3 months old then, Okay. just with Kannada. And then we entered the competition. Okay. And we ended up winning in the social category. category, yeah. Right? And it was quite a surreal experience. We were like, ಓಕೆ 3 ತಿಂಗಳಲ್ಲಿ ಕೆಲಸ ಮಾಡಿಬಿಟ್ಟು ಇಷ್ಟೆಲ್ಲ ಅವಾರ್ಡ್ ಸಿಗ್ತದೆ. ಅದಾದಮೇಲೆ ಗೂಗಲ್ ಪ್ಲೇ ಅವಾರ್ಡ್ ಸಿಕ್ತು, ಬೆಸ್ಟ್ ಡೈಲಿ ಎಸೆನ್ಷಿಯಲ್ ಆ್ಯಪ್ ಆಫ್ 2020 ಅಂತ. ಆಮೇಲೆ ಪ್ರಧಾನಮಂತ್ರಿಗಳು ಕೂಡ ನಮ್ಮ ಕೂ ಆ್ಯಪ್ ಬಗ್ಗೆ ಅವ್ರ ಮನ್ ಕಿ ಬಾತಲ್ಲಿ ಹೇಳಿದ್ರು ಆಗಸ್ಟಲ್ಲಿ. ಸೊ ಈ ರೀತಿ ಹಲವಾರು ರೆಕಗ್ನಿಷನ್ ಸಿಗ್ತಾ ಇತ್ತು. ಆದರೆ ನಾವು ಮಾಡಿರೋ ಎಫರ್ಟು 10 ತಿಂಗಳದಷ್ಟೇ ಇಲ್ಲಿವರೆಗೂ. ಸೊ ಒಳ್ಳೆ ಪ್ಲ್ಯಾಟ್ಫಾರ್ಮು, ಎಲ್ಲರಿಗೂ ಬೇಕಾಗಿರುವಂಥ ಪ್ಲ್ಯಾಟ್ಫಾರ್ಮು. ಸೊ ಎಲ್ಲರೂ ಎಲ್ಲೋ ಬರ್ಡ್ ಏನಿದೆಯೋ ಅದ್ರ ಜೊತೆ ಒಂಥರ ಒಂದು ಎಮೋಷ್ನಲ್ ಕನೆಕ್ಟ್ ತೋರಿಸ್ತಾ ಇದ್ದಾರೆ. ಸೊ ತುಂಬ ಖುಷಿ ಆಗ್ತಾಯಿದೆ. ಅಬ್ಸಲ್ಯೂಟ್ಲಿ. ಸೊ ನಮ್ಮ ಹೋಮ್ ಗ್ರೋನ್ ಆ್ಯಪ್ ಅಂತ ಅದೊಂದು ಖುಷಿ ಇದೆ, ನಮ್ಮ ಭಾಷೆಯಲ್ಲಿ ನಾವು ಮಾತಾಡಬಹುದು ಅನ್ನೋಂಥ ಒಂದು ಖುಷಿ ಇದೆ. ಬಟ್ ಈ ಆ್ಯಪ್ ಸಡನ್ಲಿ ಲಾಸ್ಟ್ 10 months ಜರ್ನಿ ಅಂತ ಹೇಳಿದ್ರಿ, ಸಡನ್ ಆಗಿ ಈ ಫಾರ್ಮರ್ಸ್ ಪ್ರೊಟೆಸ್ಟ್ ಶುರು ಆಗುತ್ತೆ. ಒಂದು ಫ್ಯೂರೋರ್ ಸ್ಟಾರ್ಟ್ ಆಗುತ್ತೆ ಅಗೇನ್ಸ್ಟ್ ಟ್ವಿಟರ್, ಅಂಡ್ ಜನ ಅಲ್ಲಿಂದ ಹೊರಗಡೆ ಬರೋಕ್ ಸ್ಟಾರ್ಟ್ ಆಗ್ತಾರೆ. ಆಲ್ದೋ ಈ 10 ತಿಂಗಳ ಒಂದು ಜರ್ನಿ, ಆ ಒಂದು ಕೆಲಸ ನೀವು ಏನ್ ಮಾಡ್ತಾ ಇದ್ದೀರಾ ಕಾನ್ಸ್ಟೆಂಟ್ಲಿ ಇನ್ ಬೆಟರಿಂಗ್ ದಿ ಆ್ಯಪ್, ಸಡನ್ಲಿ ಒಂದು ಸರ್ಜ್ ಕಾಣುತ್ತೆ. ಫೆಬ್ 1ನೇ ತಾರೀಕಿಂದ 14ನೇ ತಾರೀಕು ನಿಮ್ ವ್ಯಾಲೆಂಟೈನ್ಸ್ ಡೇ ಏನಾಯ್ತೋ ನಮಗೆ ಗೊತ್ತಿಲ್ಲ, ಬಟ್ ಜನರ ಲವ್ ಟುವರ್ಡ್ಸ್ ಕೂ ಸಡನ್ಲಿ ಒಂದು ಸ್ಪೈಕ್ ಕಾಣಿಸ್ತು. And I think I also noticed on LinkedIn you said you were asking for people to come and join your ಕೆಲವೊಂದು ಜಾಬ್ ಪ್ರೊಫೈಲ್ಸ್ ನ ಪೋಸ್ಟ್ ಮಾಡ್ತಾ ಇದ್ರಿ. ಅಂಡ್ ಹೇಳಿ ಅದ್ರ ಬಗ್ಗೆ ದಟ್ ಫ್ರೆಂಡ್ಸಿ. ಅಂದರೆ ಇವಾಗ ಒಂದು ಚಿಕ್ಕ ಕಂಪನಿ ಆದಮೇಲೆ ಒಂದು ಪೇಸಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೀವಿ. ಅಂದರೆ ಯು ಪ್ರೆಡಿಕ್ಟ್ ಎಷ್ಟು ಗ್ರೋತ್ ಆಗುತ್ತೆ ನೆಕ್ಸ್ಟ್ ಮಂತು, ಓಕೆ ಇಷ್ಟು ನಮ್ಮ ಕೈಲಿ ಆಗುತ್ತೆ, ಇಷ್ಟು ಮಾಡೋಣ, ನೆಕ್ಸ್ಟ್ ಲೆವೆಲ್ ಇನ್ನೂ ಒಂದು ಸ್ವಲ್ಪ ಫೀಚರ್ಸ್ ಮಾಡಿ ಆಮೇಲೆ ಇನ್ನೊಂದು ಲೆವೆಲ್ಗೆ ಹೋಗೋಣ. ಆ ರೀತಿ ಒಂದು ಪ್ಲ್ಯಾನ್ ಮಾಡಿಕೊಂಡು 6 months ಪ್ಲ್ಯಾನ್ ಮಾಡಿರ್ತೀವಿ ಅಂದ್ಕೊಳ್ಳಿ. ಅದು ತಕ್ಷಣ ಒಂದು ವಾರದಲ್ಲಿ ಮಾಡಬೇಕಾಗತ್ತೆ. 6 ತಿಂಗಳ ಕೆಲಸ ನೀವು ಏನು ಅಂದ್ಕೊಂಡಿದ್ರೋ ಮಾಡೋಣ ಅಂತ, ಅದನ್ನು ಯಾಕಂದರೆ ಸ್ಪೈಕ್ ಯೂಸರ್ ಲವ್ ಇಂದ ಟ್ರಾಫಿಕ್ ಸ್ಪೈಕ್ ಆಗಿದ್ದರಿಂದ ಅವ್ರು ಬಂದಾಗ ಅವ್ರು ಡಿಸಪಾಯಿಂಟ್ ಆಗಬಾರ್ದಲ್ಲ. ಸೊ ಅದರಿಂದ ನಾವು 1 ವಾರದಲ್ಲಿ ಆಲ್ಮೋಸ್ಟ್ 6 ತಿಂಗಳು ಏನು ಕೆಲಸ ಮಾಡಬೇಕಾಗಿತ್ತೋ ಅದನ್ನೆಲ್ಲ ಮಾಡಿದ್ವಿ. ತುಂಬ ಕ್ರೇಜಿ ಟೈಮ್ಸು. ರಾತ್ರಿ ಒಂದು 2 hours 3 hours ನ್ಯಾಪ್ ತೊಗೊತಾ ಇದ್ವಿ ಎಲ್ಲರೂ. ಸ್ಲೀಪ್ ಅಲ್ಲ ನ್ಯಾಪ್. ಆಮೇಲೆ ಬೆಳಗ್ಗೆ ಎದ್ದು, ಆದರೆ ನಿದ್ದೆ ಬರ್ತಾ ಇರಲಿಲ್ಲ. ಕೆಲಸ ಒಂದು ಕಡೆ, ಆದರೆ ನಿದ್ದೆನೂ ಬರ್ತಾ ಇಲ್ಲ. ಯಾಕೆಂತಂದರೆ ಅದು ಇಟ್ಸ್ ದ ಪ್ರೆಷರ್ ಆಫ್ ಆಫ್ ಆರ್ ಕಂಟ್ರಿ. ಅಂದರೆ ಇಂಡಿಯಾ ಇಸ್ ಟೇಕಿಂಗ್ ಆನ್ ಇನ್ ಅ technology field, we didn't like what they did to us, right? And we are the representative who is going to make India shine in this, right? So nidde baralla. Absolutely. ಒಂದು ಪ್ರೆಷರ್ ಅಲ್ಲಿ ಜನ ಬರ್ತಾ ಇದ್ದಾರೆ, ದೇ ಸ್ಯಾಂಪ್ಲಿಂಗ್ ಇಟ್ ಫಾರ್ ದ ಫಸ್ಟ್ ಟೈಮ್. ಕರೆಕ್ಟ್ ಅಲ್ಲೇನು ಮಿಸ್ಟೇಕ್ಸ್ ಆಗಬಾರ್ದು. ದಟ್ ಪ್ರೆಷರ್ ಇಸ್ ಆಲ್ ದ ಮೋರ್. ಸದ್ಯಕ್ಕೆ ಏನಾದರೂ ಹುಡುಕ್ತಾ ಇದ್ದೀರಾ ಇಂಜಿನಿಯರ್ಸ್ ನ? ಟೆಕ್ನಿಕಲ್ ಹೌದೌದು, ತುಂಬಾ ಎಲ್ಲ ಇಂಜಿನಿಯರ್ಸು ಬನ್ನಿ. We need all the talented engineers of India because we're really building now a huge company, right? Atmanirbhar ಅನ್ನೋ ಒಂದು ಪದ ಏನಿದೆ, it is a very important word because it gives us the confidence, right, that this is the way India will go, and we want the youth of India to become self-reliant, to become Atmanirbhar. Absolutely. So ಯಾವುದೇ ಫೀಲ್ಡ್ ಇರಲಿ, ಒಂದು ನಂಬಿಕೆಯಿಂದ ಕೆಲಸ ಮಾಡಬೇಕು. ನಾವೇ ನಂಬರ್ 1 ಆಗ್ತೀವಿ. ನಮ್ಮ ಇಂಡಿಯಾದಲ್ಲಿ ಫಸ್ಟ್ ನಂಬರ್ 1 ಆಗಬೇಕು, ಅದಾದಮೇಲೆ ವರ್ಲ್ಡ್ ನಂಬರ್ 1 ಆಗಬೇಕು. ಸೊ ಆ ರೀತಿ ಒಂದು ಕನಸು ಕಾಣೋ ಸ್ಟ್ರೆಂಗ್ತ್ ಏನು ಕೊಡುತ್ತೆ, ಆತ್ಮನಿರ್ಭರ್ ಅನ್ನೋ ಪದ ಕೊಡುತ್ತೆ.
ಅಬ್ಸಲ್ಯೂಟ್ಲಿ. ಸೊ ಇವಾಗ ಸದ್ಯಕ್ಕೆ ಶೋ ಕೇಳ್ತಿರೋಂಥ ತುಂಬ ಜನ ಇಂಜಿನಿಯರ್ಸ್ ಇರ್ತಾರೆ ನಮ್ಮ ಬೆಂಗಳೂರಿನಲ್ಲಿ. ನಾವು ಇಂಜಿನಿಯರ್ಸ್ ಕಡಿಮೆ ಇಲ್ಲ. ಐ ಆಮ್ ಒನ್. ಸೊ ಯಾ, ಇವಾಗ ಮೇ ಬಿ ಫ್ರೆಷರ್ಸ್ ಆರ್ +2 ಎಕ್ಸ್ಪೀರಿಯನ್ಸ್ ಇರುವಂಥವ್ರು, ಎನಿಬಡಿ ಹೂ ವಾಂಟ್ಸ್ ಟು ಅಪ್ಲೈ, ಅವ್ರು ಹೇಗೆ ಕಾಂಟ್ಯಾಕ್ಟ್ ಮಾಡಬಹುದು, ಎಲ್ಲಿಗೆ ರೆಸ್ಯೂಮೆ ಕಳಿಸಬಹುದು? ನನ್ನ ಇಮೇಲ್ ಅಡ್ರೆಸ್ಗೆ ಕಳಿಸ್ಲಿ, ar@kooapp.com, ar@kooapp.com. ಒಳ್ಳೆ ರೆಸ್ಯೂಮೆ, ನೈಸ್ ಕವರ್ ಲೆಟರ್ ಆ್ಯಂಡ್ ವೈ ಯು ವಾಂಟ್ ಟು ವರ್ಕ್ ವಿತ್ ಕೂ ಎಲ್ಲ ಸ್ವಲ್ಪ ಕಳಿಸಿ. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಬಟ್ ಟಾಕಿಂಗ್ ಆಫ್ ಕೂ, ಕಮಿಂಗ್ ಬ್ಯಾಕ್ ಟು ದಿ ಆ್ಯಪ್, ಯೂಶಲಿ ಒಂದು ಆ್ಯಪ್ ಅಂತ ಬಂದಾಗ ಅದ್ರ ಹಿಂದೆ 1000 ಪ್ರಶ್ನೆ ಬರುತ್ತೆ ಅಬೌಟ್ ಇಟ್ಸ್ ಪ್ರೈವಸಿ ಪಾಲಿಸೀಸ್. ಯಾವುದು ಏನು, ಇತ್ತೀಚೆಗೆ ವಾಟ್ಸ್ಆ್ಯಪಿಂದ ಹಿಡಿದು ಫೇಸ್ಬುಕ್ಕಿಂದ ಹಿಡಿದು ದಟ್ ಬಿಗ್ ಕ್ವೆಶ್ಚನ್. ನಿಮ್ಮ ಪ್ರೈವಸಿ ಪಾಲಿಸಿಗಳು ಯಾವ ರೀತಿ, ಎಷ್ಟು ಕೇರ್ ತಗೋತೀರಾ ಅದನ್ನು ಡಿಸೈನ್ ಮಾಡೋದ್ರಲ್ಲಿ? ಸೊ ಎರಡು ರೀತಿ ಇದೆ, 2 ಫೇಸ್ ಇದೆ ಪ್ರೈವಸಿನಲ್ಲಿ. ಒಂದು ಮಾನಿಟೈಸೇಷನ್ ಮುಂಚೆ, ಇನ್ನೊಂದು ಅಡ್ವರ್ಟೈಸಿಂಗ್ ಮಾನಿಟೈಸೇಷನ್ ಆದಮೇಲೆ. advertising, if you choose advertising, then you start sharing data for companies to target better on your platform. Correct. Right? Today we are pre-monetization, which means we are not sharing data with anybody. So we are keeping everything safe. You can't access it from the outside. Whatever you've entered into your profile and displayed is the one that is available. Okay. Right? So you anyway want, ಇದು ಓಪನ್ ನೆಟ್ವರ್ಕ್ ಆಗಿರೋದ್ರಿಂದಕ್ಕೂ ಅಲ್ಲಿ ನಿಮ್ಮ ಪ್ರೊಫೈಲಿಗೆ ಬರೋ ಜನರು ನೀವು ಯಾರು ಅಂತ ಗೊತ್ತಿರಲ್ಲ. ಸೊ ಅದರಿಂದ ನೀವು ಡೀಟೇಲ್ಸ್ ಎಂಟರ್ ಮಾಡಿರ್ತೀರ, ಹಲವು ಡೀಟೇಲ್ಸ್ ಎಂಟರ್ ಮಾಡಿರ್ತೀರ. ನಾನು ಯಾರು, ನಾನು ಎಲ್ಲಿಂದ ಬಂದಿದ್ದೀನಿ, ನಾನು ಏನು ಮಾಡ್ತೀನಿ, ಒಂದು ಐಡಿಯಾ ಕೊಡೋಕ್ಕೆ ಅಷ್ಟು ಅವೈಲಬಲ್ ಇದೆ ಅಷ್ಟೇ. ಇನ್ನು ಉಳಿದಿದ್ದೆಲ್ಲ ನಾವು ಅದನ್ನು ಯೂಸ್ ಮಾಡಿ ಅಡ್ವರ್ಟೈಸಿಂಗ್ ಮಾಡೋದು ಅದೆಲ್ಲ ಏನೂ ಮಾಡ್ತಾ ಇಲ್ಲ. ಆ್ಯಟ್ ಆಲ್ ಪಾಯಿಂಟ್ಸ್ ಇನ್ ಟೈಮ್ ನಾವು ಅಡ್ವರ್ಟೈಸಿಂಗ್ ಮಾಡಿದ್ರೂ ನಿಮ್ಗೊಂದು ಆಪ್ಷನ್ ಇರುತ್ತೆ, ಯೂಸರ್ಸ್ಗೆ ಯಾವಾಗಲೂ ಒಂದು ಆಪ್ಷನ್ ಇರುತ್ತೆ. ನೀವು ಅಪ್ಗ್ರೇಡ್ ಮಾಡಿ ಕೂನಲ್ಲಿ ಅಡ್ವರ್ಟೈಸಿಂಗ್ ನಿಲ್ಲಿಸ್ಬಿಡ್ಬೋದು. ರೈಟ್? ಸೊ ಆ ರೀತಿ ಅದೊಂದೇ ಅಡ್ವರ್ಟೈಸಿಂಗ್ ಒಂದೇ ಅಲ್ಲ, ಇನ್ನೂ ಆಲ್ಮೋಸ್ಟ್ 10-15 ಐಡಿಯಾಗಳಿದೆ ಮಾನಿಟೈಸೇಷನ್ಗೆ. ಅದನ್ನು ಮಾಡ್ತೀವಿ. ಸೊ ಚಿಂತೆ ಮಾಡೋವಂಥದ್ದು ಏನಿಲ್ಲ. ವಿ ಆರ್ ರೆಸ್ಪಾನ್ಸಿಬಲ್ ಪೀಪಲ್. ಸೊ ವಿ ವಿಲ್ ಡೂ ದ ರೈಟ್ ಥಿಂಗ್. ಅಂದರೆ ನಾವು ಒಂದು ಪ್ರಾಡಕ್ಟ್ನ ಯೂಸ್ ಮಾಡಬೇಕಾದ್ರೆ ನಮಗೆ ಏನು ತೊಂದರೆ ಅನಿಸುತ್ತೋ ಅದನ್ನು ಯೋಚಿಸಿ ನಾವು ಕೂ ಆ್ಯಪ್ನು ಕೂಡ ಮಾಡ್ತೀವಿ. Absolutely. ಈಗ ಲಾಸ್ಟ್ ರೈಟ್ ಫ್ರಮ್ ಯೋರ್ ಇನ್ಸೆಪ್ಷನ್ ಟು ದ ಪ್ರೆಸೆಂಟ್ ಡೇ, ಪ್ರಾಬಬ್ಲಿ ಅಬೌಟ್, ಕರೆಕ್ಟ್ ಮಿ ಇಫ್ ಐ ಆಮ್ ರಾಂಗ್ ಬಿಕಾಸ್ ಐ ಆಮ್ ಜಸ್ಟ್ ಗೆಟಿಂಗ್ ಮೈ ಡೇಟಾ ಫ್ರಮ್ ಎಲ್ಸ್ವೇರ್, 5.6 ಮಿಲಿಯನ್ ಡೌನ್ಲೋಡ್ಸ್ ಇತ್ತು. ಆ್ಯಂಡ್ ಲಾಸ್ಟ್ 15 days ಅಲ್ಲಿ ಸಡನ್ಲಿ ದ ಸರ್ಜ್ ಆಫ್ 2.5 million ಡೌನ್ಲೋಡ್ಸ್. ಆ್ಯಂಡ್ ಅದೆಲ್ಲ ನಡೀತಾ ಇದೆ. ಪೀಪಲ್ ಆರ್ ಮೂವಿಂಗ್ ಔಟ್ ಆಫ್ ಟ್ವಿಟರ್, ದೇ ಕಮಿಂಗ್ ಹಿಯರ್, ಎಕ್ಸ್ಕ್ಲೂಸಿವ್ ಕಾಂಟೆಂಟ್ ನಾವು ಇಲ್ಲಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಅದೊಂದು ಬೇಸಿಕ್ಲಿ ದಟ್ ಹೋಮ್ ಫೀಲ್ಸ್ ಇದೆ. ಆಲ್ಸೋ parallelly you are saying we are not here to compete with Twitter. ಏನು ಹೇಳ್ತೀರಾ ಅದ್ರ ಬಗ್ಗೆ? ಸೊ ನೀವು ಟ್ವಿಟರ್ ಡಸ್ ಅ ಗುಡ್ ಜಾಬ್ ಇನ್ ಕನೆಕ್ಟಿಂಗ್ ಯು ಟು ದ ವರ್ಲ್ಡ್. ಅಂದರೆ ನೀವೇನೇ ಹೇಳಿದ್ರು ಜಗತ್ತಲ್ಲೆಲ್ಲರೂ ಕೇಳಿಸ್ಕೋಬೇಕು ಅಂತಂದರೆ ಟ್ವಿಟರ್ ಇವತ್ತಿದೆ, ಇಂಗ್ಲೀಷಲ್ಲಿದೆ. ಇಂಗ್ಲೀಷ್ನಲ್ಲಿ ಬೇರೆ ಕಂಟ್ರೀಸಲ್ಲಿ ಯಾರು ಇಂಗ್ಲೀಷ್ ಮಾತಾಡ್ತಾರೋ ಅವ್ರ ಜೊತೆ ನೀವು ಕನೆಕ್ಟ್ ಆಗ್ಬೋದು. ಆದರೆ ಇಂಡಿಯಾನಲ್ಲಿ ಡೀಪರ್ ಆಗಿ ಹೋಗಬೇಕು ಅಂತಂದರೆ ಅವ್ರು ಅದನ್ನು ಮಾಡ್ತಾ ಇಲ್ಲ. ಅವ್ರ ಲ್ಯಾಂಗ್ವೇಜಸ್ಗೆ ಇಂಪಾರ್ಟೆನ್ಸೇ ಕೊಡಲ್ಲ. ಕೂ ಏನಿದೆ, ಪ್ರತಿಯೊಂದು ಇಂಡಿಯನ್ ಲ್ಯಾಂಗ್ವೇಜ್ದು ಕಮ್ಯುನಿಟಿ ಇದೆ. ಸೊ ಆ ಕಮ್ಯುನಿಟಿ ಒಳಗೆ ಹೋದರೆ ಫುಲ್ ಆ್ಯಪ್ ಆ ಲ್ಯಾಂಗ್ವೇಜಲ್ಲಿರುತ್ತೆ. ಇವಾಗ ಕನ್ನಡದಲ್ಲಿ ಫುಲ್ ಕೂ ಆ್ಯಪ್ ಕನ್ನಡದಲ್ಲಿರುತ್ತೆ. ಅಲ್ಲಿ ಕಾಣೋ ಜನರು ಕನ್ನಡಿಗರು. ಬಿಕಾಸ್ ಆ್ಯಪ್ ಕನ್ನಡದಲ್ಲಿದೆ, ಜನರು ಕನ್ನಡಿಗರು ಇರೋದ್ರಿಂದ ಟಾಪಿಕ್ಸ್ ಮಾತಾಡೋದು ಕರ್ನಾಟಕಗೆ ಏನು ಇಂಪಾರ್ಟೆಂಟೋ ಆ ಟಾಪಿಕ್ಸ್ ಮಾತಾಡ್ತೀವಿ. ಸೊ ಆ ಎಕ್ಸ್ಪೀರಿಯನ್ಸ್ ನಿಮಗೆ ಎಲ್ಲೂ ಸಿಗಲ್ಲ. ಸೊ ಇಂಡಿಯಾನಲ್ಲಿ ಡೀಪರ್ ಹೋಗ್ತಾ ಇರೋದ್ರಿಂದ ನಾನು ಟ್ವಿಟರ್ ಜೊತೆ ಕಂಪೀಟ್ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಆದರೆ ಕೂ ಇಂಗ್ಲೀಷ್ ಏನಿದೆ ಅದು ಆ ಕಮ್ಯುನಿಟಿ ಟು ಬಿ ಏಬಲ್ ಟು ಕನೆಕ್ಟ್ ವಿತ್ ದ ರೆಸ್ಟ್ ಆಫ್ ಇಂಡಿಯಾ, ದಟ್ ಈಸ್ ವಾಟ್ ಆರ್ ಏಮ್ ಇಸ್. Twitter's aim is connect English community of India to the rest of the world. ಅದಿನ್ನ ನಾವು ಸ್ಟೇಜ್ ಬಂದಿಲ್ಲ. ನಾವು ಫಸ್ಟು ಇಂಡಿಯಾನಲ್ಲಿ ಎಲ್ಲರನ್ನೂ ಯುನೈಟ್ ಮಾಡಿ ಅದಾದಮೇಲೆ ನಾವು ಬೇರೆ ದೇಶಕ್ಕೆ ಹೋದಾಗ ಅದು ಕನೆಕ್ಟ್ ಆಗುತ್ತೆ.
ಸೊ ದಿಸ್ ಇಸ್ ದ ಪ್ಲಾನ್. ದಟ್ಸ್ ವೈ ಐ ಸೇ ಇವತ್ತು ನಾವು ಡೈರೆಕ್ಟ್ ನಾವು ಮಾಡ್ತಾ ಇರೋದು ಅವ್ರು ಮಾಡ್ತಾನೆ ಇಲ್ಲ. ಮೈಕ್ರೋ ಬ್ಲಾಗಿಂಗ್ ಅನ್ನೋ ವರ್ಡ್ ಬಿಟ್ಟು ನಾವು ಮಾಡ್ತಾ ಇರೋ ಲ್ಯಾಂಗ್ವೇಜ್ ಇಂಟ್ರೆಸ್ಟ್ ಇಟ್ಕೊಂಡು ಮಾಡ್ತಾ ಇರೋದು ಅವ್ರು ಮಾಡ್ತಾ ಇಲ್ಲ. ಓಕೆ ಓಕೆ. ಸೊ ಇಟ್ಸ್ ಆಲ್ ಲೋಕಲ್ ಆ್ಯಂಡ್ ನಮ್ಮ ಜನ, ನಮ್ಮವರು, ನಮ್ಮ ಭಾಷೆ, ಎಸ್, ನಮಗಿಷ್ಟ ಬಂದಿದ್ದು ಮಾತಾಡಬಹುದು, ಹೌದು. ಯುನೋ ಟು ಶೇರ್ ಅವರ್ ಒಪಿನಿಯನ್ಸ್ ನಮ್ಮ ಭಾಷೆನಲ್ಲಿ. ವಂಡರ್ಫುಲ್ ಥಾಟ್ ಅದು. ಈಗ ಕರೆಂಟ್ಲಿ ನೋಡಿದ್ರೆ ಜನ ಯಾರು ಸೇರ್ತಾ ಇದ್ದಾರೆ ಎಲ್ಲ ರೈಟ್ ಪಾಲಿಟಿಷಿಯನ್ಸ್, ಪಿಯೂಷ್ ಗೋಯಲ್ ಅವರಿಂದ ಹಿಡಿದು BS ಯಡಿಯೂರಪ್ಪ ಅವರವರೆಗೂ ಸಹ ಎಲ್ಲರೂ ಕೂ ಮಾಡ್ತಾ ಇದ್ದಾರೆ, ಇನ್ಫಾರ್ಮೇಶನ್ ಶೇರ್ ಮಾಡ್ತಾ ಇದ್ದಾರೆ. ಇಫ್ ದೇರ್ ಇಸ್ ಒನ್ ಪರ್ಸನ್ ದಟ್ ಯು ಸ್ಟಿಲ್ ವಾಂಟ್ ಆನ್ ಕೂ, ದಟ್ ಬಿ? ಅಲ್ಲ, ಸಾಕಷ್ಟು ಜನ ಇದ್ದಾರೆ ಇವಾಗ. ಅಂದರೆ ಇಂಡಿಯಾನಲ್ಲಿ ಪಾಲಿಟಿಕ್ಸ್ ಇಷ್ಟ, ಬಾಲಿವುಡ್ ಇಷ್ಟ, ಕ್ರಿಕೆಟ್ ಇಷ್ಟ ಅಲ್ವಾ? ಅದು ಮೂರು ತುಂಬ ಇಂಪಾರ್ಟೆಂಟ್. ಎಲ್ಲರೂ ಬರಬೇಕು, ಏನು ಬೇಕಾದರೂ ಶೇರ್ ಮಾಡಲಿ, ಆದರೆ ಎಲ್ಲರೂ ಬರಬೇಕು ಅಲ್ವಾ? ಸೊ ಕ್ರಿಕೆಟ್ನಲ್ಲಿ ಇವಾಗ MS ಧೋನಿ ಅವರು ಇರ್ಬೋದು, ಅಥವಾ ಸಚಿನ್ ತೆಂಡೂಲ್ಕರ್ ಇರ್ಬೋದು, ಅಥವಾ ವಿರಾಟ್ ಕೊಹ್ಲಿ ಇರ್ಬೋದು, ಅಥವಾ ರೋಹಿತ್ ಶರ್ಮಾ ಇರ್ಬೋದು, ವೀರೇಂದ್ರ ಸೆಹ್ವಾಗ್ ಇರ್ಬೋದು, KL ರಾಹುಲ್ ಅವ್ರು ಇರ್ಬೋದು, ಎಲ್ಲರೂ ಬರಬೇಕು. ಆವಾಗ ಇವಾಗ ಕನ್ನಡಿಗರೆಲ್ಲ ನಾವು ಕನ್ನಡನಲ್ಲಿದ್ದೀವಿ, KL ರಾಹುಲ್ ಅವ್ರು ಬಂದರೆ ಚೆನ್ನಾಗಿರುತ್ತೆ. ಅವ್ರ ಜೊತೆನೂ ನಾವು ಕನೆಕ್ಟ್ ಮಾಡ್ಬೋದು, ಕನ್ನಡದಲ್ಲಿ ಕನೆಕ್ಟ್ ಮಾಡ್ಕೋಬೋದು ಅವ್ರ ಜೊತೆ ಅಂತ. ಅವ್ರಿಗೂ ಕೂಡ ಒಂದು ಡಿಫ್ರೆಂಟ್ ಫೀಲ್ ಬರುತ್ತೆ. ಅಂದರೆ ಕಾಮೆಂಟ್ಸ್ ಕನ್ನಡದಲ್ಲಿ ಬರುತ್ತೆ ಎಲ್ಲರಿಂದಲೂ, ಅದು ಎಲ್ಲೂ ಬರಲ್ಲ ಬೇರೆ ಕಡೆ ಅಲ್ವಾ? ಸೊ ಅದು ಕ್ರಿಕೆಟ್ ಆಯಿತು. ವೆನ್ ಇಟ್ ಕಮ್ಸ್ ಟು ಬಾಲಿವುಡ್, ಶಾರುಖ್ ಖಾನ್, ಅಕ್ಷಯ್ ಕುಮಾರ್, ಆಮಿರ್ ಖಾನ್, ಸಲ್ಮಾನ್ ಖಾನ್, ರಣವೀರ್ ಸಿಂಗ್, ಎವ್ರಿಬಡಿ ಶುಡ್ ಕಮ್ ರೈಟ್? ವರುಣ್ ಧವನ್ ಅವ್ರು ಇರ್ಬೋದು, ಕರಣ್ ಜೋಹರ್, ಎಲ್ಲರೂ ಬರಬೇಕು ರೈಟ್? ಆ್ಯಂಡ್ ಪಾಲಿಟಿಕ್ಸ್ನಲ್ಲೂ ಇವಾಗ ಕರ್ನಾಟಕದಲ್ಲಿ ಎಲ್ಲ ಪಾರ್ಟಿಯಿಂದಲೂ ಬಂದು ಸೇರಿದ್ದಾರೆ. ದೇ ಹ್ಯಾವ್ ಅ ವೆರಿ ಕೈಂಡ್ ಹಾರ್ಟ್ ಟು ಸೇ ನಮ್ಮ ಕನ್ನಡನ ಬೆಳೆಸೋ ಒಂದು ಆ್ಯಪು ನಾವೆಲ್ಲರೂ ಇರಬೇಕು ಅನ್ನೋ ಒಂದು ಭಾವನೆಯಿಂದ ಅವರು ಎಲ್ಲ ಬಂದಿದ್ದಾರೆ. ಸೊ ದ್ಯಾಟ್ ಯೂನಿಟಿ ದಟ್ ವಿ ಆರ್ ಶೋಯಿಂಗ್ ಕರ್ನಾಟಕದಲ್ಲಿ ಫಸ್ಟ್ ಅದು ಬಂದ್ಬಿಟ್ಟಿದೆ ಆಗಲೇ. ಇವಾಗ ಚೀಫ್ ಮಿನಿಸ್ಟರ್ ಯಡಿಯೂರಪ್ಪನವರು ಬಂದಿದ್ದಾರೆ, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಅಶ್ವಥ್ ನಾರಾಯಣ್ ಅವರು ಬಂದಿದ್ದಾರೆ BJPಯಿಂದ, JDS ಇಂದ ದೇವೇಗೌಡ ಅವರು ಬಂದಿದ್ದಾರೆ, ಕುಮಾರಸ್ವಾಮಿ ಅವರು ಬಂದಿದ್ದಾರೆ, ಕಾಂಗ್ರೆಸ್ ಇಂದ DK ಶಿವಕುಮಾರ್ ಅವರು ಬಂದಿದ್ದಾರೆ. ಅವ್ರ ಅಫಿಷಿಯಲ್ ಅಕೌಂಟ್ ಕರ್ನಾಟಕ ಕಾಂಗ್ರೆಸ್ ಕೂಡ ಇದೆ. ಸೊ ಕರ್ನಾಟಕ ಇಸ್ ಶೋಯಿಂಗ್ ದ ವೇ. ಹೇಗೆ ಒಂದು ಇಂಡಿಯನ್ ಆ್ಯಪ್ನ ನಾವು ಯೂಸ್ ಮಾಡ್ಬೋದು, ನಮ್ಮ ಲ್ಯಾಂಗ್ವೇಜಸ್ನ ನಾವು ಬೆಳೆಸ್ಕೋಬೋದು ಅನ್ನೋದನ್ನ ಕರ್ನಾಟಕ ಫಸ್ಟ್ ತೋರಿಸ್ಬಿಟ್ಟಿದೆ ರೈಟ್? ಅದನ್ನೇ ಭಾರತ ಕೂಡ ಅಟ್ ಇಂಡಿಯಾ ಲೆವೆಲ್ ಎಲ್ಲರೂ ತೋರಿಸಿದ್ರೆ, ಇವಾಗ ಪಾಲಿಟಿಕ್ಸ್ನಲ್ಲಿ ರಾಹುಲ್ ಗಾಂಧಿ ಅವರು ಕೂಡ ಬರಬೇಕು, ಮಮತಾ ಬ್ಯಾನರ್ಜಿ ಅವರು ಬರಬೇಕು, ನರೇಂದ್ರ ಮೋದಿ ಅವರು ಬರಬೇಕು. ಸಿ, ಎವ್ರಿ ವಾಯ್ಸ್ ಇಸ್ ಇಂಪಾರ್ಟೆಂಟ್. ಟುಡೇ ಇನ್ ದ ಆಫ್ಲೈನ್ ವರ್ಲ್ಡ್ ಒಬ್ರಿಲ್ದೇ ಇಂಡಿಯಾ ಇಲ್ಲ ಅಲ್ವಾ? ಅಂದರೆ the whole essence of India is everybody exists in their own way, and that is what makes India. Absolutely. Who has to be a reflection of that. Yeah. ಸೊ ಜನ ನೀವು ಹೇಳಿದ್ರಿ ಪೊಲಿಟಿಕಲ್ ಪಾರ್ಟೀಸ್ ಪರ್ಟಿಕ್ಯುಲರ್ಲಿ, ಯಾಕೆಂದ್ರೆ ಟ್ವಿಟರ್ ಅಲ್ಲಿ ವಾರ್ಸ್ ನಡೀತಾನೆ ಇರುತ್ತೆ, ಒಂದು ಹ್ಯಾಶ್ಟ್ಯಾಗ್ ಟ್ರೆಂಡ್ ಆಗ್ತಾ ಇರುತ್ತೆ, ಅಂಡ್ ದೆನ್ ಒಂದು ಕೌಂಟರ್ ಹ್ಯಾಶ್ಟ್ಯಾಗ್ ರಪ್ಪಂತ ಇನ್ಯಾರೋ, there's this hashtag war that happens. Yes. And right now ಕೂನಲ್ಲಿ ಆ ಥರ ನೋಡಿದ್ರಿ, ಆ ಥರ ಆ ನೆಗೆಟಿವಿಟಿ ಆಗಿರಲಿ, ಅಥವಾ ನಾನು ಓಕೆ ಇವ್ರು ಹೇಳಿದ್ದು ನಾನು ಒಪ್ಪಲ್ಲ ಅನ್ನೋದ್ರ ಬಗ್ಗೆ ಆರ್ಗ್ಯುಮೆಂಟ್ಸ್ ಆಗಿರಲಿ ಹೆಚ್ಚಾಗಿ ನಡೀತಿಲ್ಲ. ದಿಸ್ ಕೈಂಡ್ ಆಫ್ ದಿಸ್ ಯುಟೋಪಿಯನ್ ಸೊಸೈಟಿ ರೈಟ್ ನೌ ದಟ್ ವಿ ಸಿ ಆನ್ ಕೂಲ್. ಯಾರು ಖುಷಿಯಾಗಿ ಬರೀತಾ ಇದ್ದಾರೆ, ಥಾಟ್ ಶೇರ್ ಮಾಡ್ತಿದ್ದಾರೆ, ಪೋಯಮ್ಸ್ ಇಂದ ಹಿಡಿದು ಫಿಲ್ಮ್ಸ್ ಬಗ್ಗೆ ಮಾತಾಡ್ತಿದ್ದಾರೆ. there's this nice happy environment right now. But eventually ಇನ್ನು ಹೆಚ್ಚಿನ ಜನ ಬರ್ತಾ, ಹೆಚ್ಚಿನ ಥಾಟ್ಸ್ ಶೇರ್ ಆಗ್ತಾ, there might be this right and left ಆಪೋಸಿಟ್ ಒಪಿನಿಯನ್ಸ್ ಇರಬಹುದು, ಮೇ ಬಿ ಸ್ವಲ್ಪ ಹೇಟ್ರೆಡ್ ಸ್ಪ್ರೆಡ್ ಮಾಡುವಂತ ಕೆಲಸಗಳು ಕೂಡ ಇರಬಹುದು. ಹೇಗೆ ಅಂಥ ಸಿಚುವೇಶನ್, ಹೌ ಡು ಯು ಪ್ಲಾನ್ ಟು ಟ್ಯಾಕಲ್ ನೆಗೆಟಿವಿಟಿ ಆರ್ ಹೇಟ್ರೆಡ್? ದಟ್ಸ್ ಅ ಬಿಗ್ ಕ್ವೆಶ್ಚನ್. ಒಂದೇನಂತಂದ್ರೆ ಲೈಫ್ ಅಂದಮೇಲೆ ಮಿಕ್ಸ್ ಇರಲೇಬೇಕು. ಅಂದರೆ ಯಾವಾಗಲೂ ಖುಷಿಯಾಗಿರ್ತೀನಿ, ಯಾವಾಗಲೂ ದುಃಖದಲ್ಲಿರ್ತೀನಿ ಅಂತ ಸೊ ಎಲ್ಲ ಥರ ಫೀಲಿಂಗ್ಸು ಇರಬೇಕು. ಕೂನಲ್ಲಿ ಆ ಥರ ಇರಬೇಕು. ಅಂದರೆ ನಾನು ಹೇಳೋದನ್ನು ಎಲ್ಲರೂ ಒಪ್ಪಿಟ್ರೆ ನನಗೆ ಇಂಪ್ರೂವ್ ಆಗೋ ಅವಕಾಶನೇ ಇಲ್ವಲ್ಲ. ಬೇರೆ ಒಂದು ಒಪಿನಿಯನ್ ನಮಗೆ ಕೇಳಿಸ್ಕೊಳ್ಳೋ ಅವಕಾಶನೇ ಇಲ್ಲ. ಸೊ ಇಟ್ ಈಸ್ ಇಂಪಾರ್ಟೆಂಟ್ ದಟ್ ಸಂಬಡಿ ಕಮ್ಸ್ ಆ್ಯಂಡ್ ಟೆಲ್ಸ್ ಯು ಸಮ್ ಅದರ್ ವ್ಯೂ.
ನೆಕ್ಸ್ಟ್ ಟೈಮ್ ನೀವು ಮಾತಾಡಬೇಕಾದ್ರೆ ಆ ವ್ಯೂನು ಇಟ್ಕೊಂಡು ಆಮೇಲೆ ನೀವು ಮಾತಾಡ್ತೀರ, ರೈಟ್? Yeah. ಸೊ ಐ ಥಿಂಕ್ ಇಟ್ಸ್ ಇಂಪಾರ್ಟೆಂಟ್ ದಟ್ ದೆರ್ ಆರ್ ಅಪೋಸಿಂಗ್ ವ್ಯೂಸ್. ಆದರೆ ಡೆಕೋರಮ್ ಮೇಂಟೈನ್ ಮಾಡಬೇಕಷ್ಟೆ. ಅಂದರೆ ಇವಾಗ ನಾವು ಆಫ್ಲೈನ್ ವರ್ಲ್ಡಲ್ಲಿ ಒಂದು ರೂಮಲ್ಲಿ 10 ಜನ ಕೂತ್ಕೊಂಡಿರ್ತೀವಿ ಅಂದ್ಕೊಳ್ಳಿ, ಮಾತಾಡ್ತೀವಿ. ಆದರೆ ಒಪ್ಕೊಳ್ಳಿಲ್ಲ ಅಂತ ಅಂದ್ಬಿಟ್ಟು ಎದ್ಬಿಟ್ಟು ಹೋಗಿ ಜೋರಾಗಿ ಜಗಳ ಆಡೋದು ಅದೆಲ್ಲ ಮಾಡಲ್ಲ ತಾನೆ. ಓಕೆ, ನೀವು ಹೇಳಿದ್ರಿ, ನಾನು ಹೇಳಿದೆ, ಓಕೆ ನನ್ನ ಪಾಯಿಂಟ್ ನನಗೆ, ನಿಮ್ಮ ಪಾಯಿಂಟ್ ನಿಮಗೆ ಅಂತ ಅಂದ್ಬಿಟ್ಟು ಬಿಟ್ಬಿಡ್ತೀವಿ. ಅದೇ ರೀತಿ ಆನ್ಲೈನು ಕೂಡ ಮಾಡಬೇಕು. ಈ ಆನ್ಲೈನ್ ವರ್ಲ್ಡ್ ಬೇರೆ ಅಲ್ಲ, ಇಟ್ಸ್ ದ ಸೇಮ್ ಪರ್ಸನ್. ನಾವೇನೇ ಫಾಸ್ಟಾಗಿ ಕನೆಕ್ಟ್ ಆಗೋಕ್ಕೆ, ಗೊತ್ತಿಲ್ಲದಿರೋರನ್ನ ಕನೆಕ್ಟ್ ಆಗೋಕ್ಕೆ ಇಂಟರ್ನೆಟ್ ಯೂಸ್ ಮಾಡ್ತೀವಿ, ಯೂಸ್ ಮಾಡ್ತೀವಿ. ಆದರೆ ಅಲ್ಲಿ ಮಿಸ್ಬಿಹೇವ್ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಅಂಥ ಪ್ರೊಫೈಲ್ಸ್ ಇದ್ರೆ ಹೌ ಡು ಯು ಪ್ಲಾನ್ ಟು ಟ್ಯಾಕಲ್ ಹೇಟ್ರೆಡ್ ಸ್ಪ್ರೆಡ್ ಮಾಡ್ತಿರೋದು, ವೈಲೆನ್ಸ್ ಸ್ಪ್ರೆಡ್ ಮಾಡುವಂಥ ಇಲ್ಲ, ಕೆಲವು ಜನ ಇರಬಹುದು. ಸೊ ನಾವು ವಿ ಆರ್ ಗವರ್ನ್ ಬೈ ದ ಲಾ ಆಫ್ ದ ಲ್ಯಾಂಡ್, ರೈಟ್? ಇವಾಗ ಆಫ್ಲೈನ್ ಯಾರಾದರೂ ಜಗಳ ಆಡಿ ಹೊಡೆದಾಡಿ ಒಬ್ರನ್ನ ಒಬ್ರು ಇಂಜೂರ್ ಮಾಡಿದ್ರೆ ಯಾರು ನೋಡ್ಕೊತಾರೆ? ಲಾ ಆಫ್ ದ ಲ್ಯಾಂಡ್, ರೈಟ್? ಅಲ್ಲಿ ಏನು ಕ್ರಮಗಳು ನಡೆಯುತ್ತೋ ಅದು ನಡೆಯುತ್ತೆ, ರೈಟ್? ಹೂ ಇಸ್ ಅಕ್ಯೂಸ್ಡ್, ವೈ ಡಿಡ್ ಯು ಸೇ ದಿಸ್, ಅದನ್ನೆಲ್ಲ ಕೇಳೋರು ಆ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಇದೆ ಆಗಲೇ. ಪೊಲೀಸ್ ಇರ್ಬೋದು ಅಥವಾ ಡಿಪಾರ್ಟ್ಮೆಂಟ್ ಇರ್ಬೋದು, ಅಥವಾ they are the representation of the people, and they already have a playbook on how to handle violence offline. Whether it's hate, whether it's violence, whether it's somebody saying I want to commit suicide, how do you handle? They know how to handle all of this. As a company, we're just a stage, right? Like ನೀವು ಬಂದು ಇಲ್ಲಿ ಮಾತಾಡ್ಬೋದು ಬೇರೆಯವ್ರ ಜೊತೆ, ಆದರೆ ಅಲ್ಲಿ ನೀವು ಥ್ರೆಟನ್ ಮಾಡಿ ಅಥವಾ ಮಾಸ್ ಅಥವಾ ಸಿಂಗಲ್ ಪರ್ಸನ್ ಲೈಫ್ ಥ್ರೆಟ್ ಮಾಡೋದು ಅದೆಲ್ಲ ಮಾಡಿದ್ರೆ ಇಟ್ಸ್ ದ ಸೇಮ್ ಲಾ ದಟ್ ಅಪ್ಲೈಸ್. ಅಬ್ಸಲ್ಯೂಟ್ಲಿ. ಈಗ ವಾಪಸ್ ಕಮಿಂಗ್ ಬ್ಯಾಕ್ ಟು ನಿಮ್ಮ ಇದು ಆ್ಯಪ್, ಅಫ್ಕೋರ್ಸ್ ಯು ವಿಲ್ ಹ್ಯಾವ್ ಯೋರ್ ಇನ್ವೆಸ್ಟರ್ಸ್ ಅಂಡ್ ಸ್ಟಫ್, ಬಟ್ ಇತ್ತೀಚೆಗೆ ಇದೊಂದು ತುಂಬ ಡಿಸ್ಕಷನ್ ನಡೀತು ಅಬೌಟ್ ಶಾನ್ವೆ ಕ್ಯಾಪಿಟಲ್. ವೇರ್ ಯು ಸ್ಟ್ಯಾಂಡ್ ರೈಟ್ ನೌ? ಅವರು ಅಗ್ರಿ ಮಾಡಿದ್ದಾರೆ ಎಕ್ಸಿಟ್ ಆಗೋದಕ್ಕೆ. ಇದು ಪೇಪರ್ ವರ್ಕ್ ನಡೀತಾ ಇದೆ. ಸೊ ನಾವು ಅವರಿಂದ ಇನ್ವೆಸ್ಟ್ಮೆಂಟ್ ತೆಗೆದಿದ್ದು 2018 ಆವಾಗ ನಾವೊಬ್ಬರೇ ಅಲ್ಲ, ಇಂಡಿಯಾನಲ್ಲಿರೋ ಎಲ್ಲ ಫೇಮಸ್ ಕಂಪ್ನಿಗಳೂ ಯಾವುದೋ ಒಂದು ಚೈನೀಸ್ ಇನ್ವೆಸ್ಟರಿಂದ ದುಡ್ಡು ತೊಗೊಂಡೇ ಇದೆ. ಸೊ ದ್ಯಾಟ್ ವಾಸ್ ಅ ಡಿಫ್ರೆಂಟ್ ಟೈಮ್, ರೈಟ್? 2018 ಎಲ್ಲರ ಕ್ಯಾಪಿಟಲ್ಲು ನಾವು ತೊಗೊಂಡು ಕಂಪ್ನಿ ಬೆಳೆಸ್ಬೇಕು ಅಂತ ಇದ್ದಿದ್ದು. ಶುರು ಮಾಡಿದ್ದು 2019. ಆಮೇಲೆ ಇವಾಗ ರೀಸೆಂಟಾಗಿ ಜಾನ್ವರಿನಲ್ಲಿ ಫಂಡ್ ರೈಸ್ ಮಾಡಿದ್ದಾಗ ಶಾನ್ವೆ ಕ್ಯಾಪಿಟಲ್ ದುಡ್ಡು ಹಾಕಲಿಲ್ಲ, ಯಾಕೆಂದರೆ ಅವ್ರದ್ದು ಪ್ಲ್ಯಾನ್ ಇದ್ದಿದ್ದೇ ಎಕ್ಸಿಟ್ ಮಾಡೋದಕ್ಕೆ. ಸೊ ಇವಾಗ ನಾನು ಒಂದು ಕಂಪ್ನಿನಲ್ಲಿ ದುಡ್ಡು ಹಾಕಿದ್ಮೇಲೆ ಅದು ಚೆನ್ನಾಗಿ ನಡೀತಾ ಇದ್ರೆ ಇನ್ನೂ ಸ್ವಲ್ಪ ಹಾಕ್ತೀನಿ ಅಲ್ವಾ? ಆ ಇಂಟೆನ್ಷನ್ ಅವ್ರಿಗೆ ಯಾವತ್ತೂ ಇರಲಿಲ್ಲ. ಸೊ ಎಕ್ಸಿಟ್ ಆಗಬೇಕು ಅಂತಲೇ ಇದ್ದಿದ್ದು. ಇವಾಗ ಈ ಸ್ಪೈಕ್ ಆಗಿರೋದ್ರಿಂದ ನಾವು ಅವ್ರ ಎಕ್ಸಿಟ್ ಆಗೋಕ್ಕಿಂತ ಮುಂಚೆ ಅದು ನ್ಯೂಸಲ್ಲಿ ಬಂತು. ಬಟ್ is a very sensitive product, and we understand that, and that's why as soon as we requested, they also kindly agreed. So yes, some great days ahead. But vapas nimma getting back to your first startup, Taxi for Sure. Allinda quite a long journey that you've had. Alli ಒಂದು taxi aggregator agi, allinda immediately you get back to this local languages and all of that. But ivatige if there are learnings that you can share from Taxi for Sure, anything, some important things that you learned, share ಮಾಡೋದಾದ್ರೆ? ಇಲ್ಲ, ಒಂದು, if you want to start a business, it is about riding a wave. ಅಂದರೆ can you predict what waves will happen in the future? ಸೊ ಟ್ಯಾಕ್ಸಿ ಫಾರ್ ಶೋರ್ ಟೈಮಲ್ಲಿ ಮೊಬೈಲ್ ನಾವು ಯೋಚಿಸೋಕೆ ಸ್ಟಾರ್ಟ್ ಮಾಡಿದಾಗ ಸ್ಮಾರ್ಟ್ ಫೋನೇ ಇರಲಿಲ್ಲ. ಡಿಸ್ಪ್ಲೇ ಇರೋ ಸ್ಮಾರ್ಟ್ ಫೋನಲ್ಲಿ ಲೊಕೇಶನ್ನು ಇರಲಿಲ್ಲ, ರೈಟ್? ಸೊ ವಿ ರೋಡ್ ದ್ಯಾಟ್ ವೇವ್ ಆಫ್ ಸ್ಮಾರ್ಟ್ ಫೋನ್ ವಿತ್ ಅ ಡಿಸ್ಪ್ಲೇ ಆ್ಯಂಡ್ ಲೊಕೇಶನ್. ಸೊ ದ್ಯಾಟ್ ಈಸ್ ವಾಟ್ ಮೇಡ್ ಡ್ರೈವರ್ ಆ್ಯಪ್ ಯೂಸ್ ಮಾಡೋದಕ್ಕೆ ತುಂಬ ಯೂಸ್ ಆಯಿತು. ಯಾಕಂದರೆ ಅವ್ರ ಲೊಕೇಶನ್ ಗೊತ್ತಾಯಿತು, ಯೂಸರ್ಗೂ ತೋರಿಸ್ಬೋದು ಆ ಲೊಕೇಶನ್ನು, ಅದೆಲ್ಲ ಯೂಸ್ ಆಯಿತು. ಸೊ
ಇಟ್ ವಾಸ್ ಅ ಮಚ್ ಬೆಟರ್ ಎಕ್ಸ್ಪೀರಿಯನ್ಸ್ ದೆನ್ ಕಾಲಿಂಗ್ ಫಾರ್ ಅ ಕ್ಯಾಬ್. ಹೌದು. ಹ್ಮ್. ಆ್ಯಂಡ್ ದೆನ್ ಡೇಟಾ ಚೀಪ್ ಆಯಿತು ಎಲ್ಲ. ಸೊ ದ್ಯಾಟ್ ವಾಸ್ ಒನ್ ವೇವ್. ಸೊ ಸ್ಮಾರ್ಟ್ ಫೋನ್ಸ್ ಬಂತು, ಲೊಕೇಶನ್ ಎನೇಬಲ್ ಆಯಿತು. ಸೊ ಯು ಕುಡ್ ಡಿಸ್ರಪ್ಟ್ an industry which was working with calls. Correct. Right? After Taxi for Sure, even now, Vocal and Koo, I run two vernacular, startups now. Koo is the more hotter product right now. So there also, we're riding a wave of cheaper data, cheaper phones, which meant ಎಲ್ಲರ ಹತ್ರನೂ ಫೋನ್ ಇರುತ್ತೆ. ಫಸ್ಟು ಓಕೆ ಫೋನ್ ಬಂತು ಅಂತ, ಅದೇ ಎಕ್ಸ್ಪೆನ್ಸಿವ್ ಇತ್ತು. ದೆನ್ ದೇರ್ ಇಸ್ ಅ ವೇವ್ ಆಫ್ ಚೀಪ್ ಡೇಟಾ, ಚೀಪ್ ಫೋನ್ಸ್. ಸೊ ಎಲ್ಲರ ಹತ್ರನೂ ಫೋನ್ ಬಂದಿರೋದ್ರಿಂದ ನೆಕ್ಸ್ಟು ಇಂಟರ್ನೆಟ್ ಯೂಸ್ ಮಾಡಬೇಕು, ಪ್ರಾಡಕ್ಟ್ಸ್ ಯೂಸ್ ಮಾಡಬೇಕು ಅಂತಂದರೆ ಲೋಕಲ್ ಲ್ಯಾಂಗ್ವೇಜಲ್ಲಿ ಇಲ್ಲ ಅಂತಂದರೆ ಯೂಸ್ ಮಾಡೋಕ್ಕಾಗಲ್ಲ ಅಂತ ಒಂದು ಥಾಟ್. ಸೊ ಅದರಿಂದ ಆ ಝೋನಲ್ಲಿ ಕೂ, ವೋಕಲ್, ಇನ್ನೂ ಕೆಲವು ಪ್ರಾಡಕ್ಟ್ ಐಡಿಯಾಸ್ ಇದೆ, ಅದನ್ನೆಲ್ಲ ಮಾಡ್ತೀವಿ. ಓಕೆ ಓಕೆ. ಸೊ ಲಾಟ್ ಆಫ್ ಕನ್ನಡ ಇನ್ನು ನಮ್ಮ ಇಂಡಿಯನ್ ಲ್ಯಾಂಗ್ವೇಜಸ್ ಹೆಚ್ಚಾಗಿ ಟೆಕ್ನಾಲಜಿಯಲ್ಲಿ ಬಳಕೆ ಆಗುತ್ತೆ. ಅದೊಂಥರ ಖುಷಿ ವಿಚಾರ. ಇವತ್ತಿಗೆ ಸುಮ್ಮನೆ ರ್ಯಾಂಡಮ್ ಆಗಿ ಕೇಳೋದಾದ್ರೆ, ನೀವು ಕ್ಯಾಬ್ ತಗೋತೀರಾ? ಕ್ಯಾಬ್ ಕೋವಿಡ್ ಟೈಮಲ್ಲಿ ಅಷ್ಟು ತೊಗೊಂಡಿದ್ದೆ, ಒಂದ್ಸತಿ ತೊಗೊಂಡಿದ್ದೀನಿ. ಆದರೆ ಐ ಥಿಂಕ್ ನಾವು ವಿ ಆರ್ ಗೆಟಿಂಗ್ ಮೋರ್ ಕಂಫರ್ಟಬಲ್ ವಿತ್ ದ ಸಿಚುವೇಶನ್. ಆಸ್ ಇನ್ ನಾಟ್ ದಟ್ ಕೋವಿಡ್ ಇಸ್ ನಾಟ್ ದೇರ್, ಕೋವಿಡ್ ಇಸ್ ದೇರ್. And we all have to be careful with masks and everything else. ಆದರೆ ಇನ್ನೂ ಅಷ್ಟು ಕಂಫರ್ಟ್ ಇಲ್ಲ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡೋದಕ್ಕೆ. ಬಟ್ ಐಲ್ ಡೆಫಿನೆಟ್ಲಿ ಗೆಟ್ ಬ್ಯಾಕ್ ಟು ಇಟ್. ನಾನು ಸೇಲ್ ಮಾಡಾದ್ಮೇಲೆ ಬರೀ ಕ್ಯಾಬ್ ತೊಗೊತಾ ಇದ್ದೆ, ಕಾರ್ ತೊಗೊಂಡೇ ಹೋಗ್ತಾ ಇರಲಿಲ್ಲ. ಅನ್ಲೆಸ್ ಐ ನೋ ಓಕೆ ಅಲ್ಲಿ ಹೋದರೆ ಅಲ್ಲಿ ಪಾರ್ಕಿಂಗ್ ಸಿಗುತ್ತೆ ಅಂತ ಗೊತ್ತಿದ್ರೆ ಮಾತ್ರ ನಾನು ಕಾರ್ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ದೆ, ಇಲ್ಲಾಂದರೆ ಕ್ಯಾಬ್. ಸೊ ಟ್ಯಾಕ್ಸಿ ಫಾರ್ ಶೋರ್ ಆದಮೇಲೆ ರೆಗ್ಯುಲರ್ ಟ್ಯಾಕ್ಸಿ ಯೂಸರ್ ಆಗಿದ್ರಿ, but not anymore. Yeah. Finally, one big question, if I can ask you. Lift ಅಲ್ಲಿ ಒಂದಿನ if you get stuck with Jack Dorsey, what is it that you want to tell him? Jack Dorsey ga as in let me build deeper into India. It's a culture that I understand, and hopefully we should be able to succeed with you being there in India. As in ಏನು ಭಯ ಪಟ್ಕೋಬೇಡಿ, ನೀವು ಇರ್ತೀರಾ ಇಂಡಿಯಾನಲ್ಲಿ, ನೀವು ಇಂಡಿಯನ್ಸ್ನ ಬೇರೆ ದೇಶಕ್ಕೆ ಕನೆಕ್ಟ್ ಮಾಡಿ, ನಾನು ಇಂಡಿಯನ್ಸ್ನ ಇಂಡಿಯಾನಲ್ಲಿ ಲೋಕಲ್ ಲ್ಯಾಂಗ್ವೇಜಲ್ಲಿ ಕನೆಕ್ಟ್ ಮಾಡ್ತೀನಿ. ವಾವ್, ಆಸಮ್. ಸೊ ಆಲ್ ಅಬೌಟ್ ನಿಮ್ಮ ಕಂಪನಿ ಆ್ಯಂಡ್ ತುಂಬ ಬಿಸ್ನೆಸ್ ಮಾತಾಡ್ತಾ ಇದ್ದೀವಿ. ಬಟ್ ಅಪ್ರಮೇಯನ ಪರ್ಸ್ನಲಿ ತಿಳ್ಕೊಳ್ಳೋದಾದ್ರೆ ಹೇಳಿ, ನಿಮ್ಮ ಮನೇಲಿ ಯಾರೆಲ್ಲ ಇರ್ತಾರೆ? ಹೌ ಇಸ್ ಅಪ್ರಮೇಯ ಅಟ್ ಹೋಮ್? ಅದೇ ಹೇಳೋದ್ನಲ್ಲ, ಮಾತಾಡೋದು ಕಮ್ಮಿ, ಯಾವಾಗಲೂ ಏನೋ ಒಂದು ಯೋಚನೆ ಬರ್ತಾ ಇರುತ್ತೆ, ಅದು ಪ್ಯಾರಲಲ್ ವರ್ಲ್ಡಲ್ಲಿ ಇರ್ತೀನಿ ಅನ್ಸುತ್ತೆ. ಸೊ ಮೈ ವೈಫ್ ಇಸ್ ದೇರ್, ಮೈ ಡಾಟರ್ ಇಸ್ ದೇರ್, ಇಲ್ಲಿ ಬನಶಂಕರಿನಲ್ಲಿ. ಸೊ ಅಪ್ಪ ಅಮ್ಮ ಇಬ್ರು ತಂಗಿದಿರಿದ್ದಾರೆ. ಸೊ ಇದು ಫ್ಯಾಮಿಲಿ, ದಿ ಯೂಶುವಲ್ ಕನ್ನಡಿಗ ಫ್ಯಾಮಿಲಿ. Yes, and nice happy family. Yes. One complaint ನಿಮ್ಮ ವೈಫ್ದು, ಮಾತಾಡಲ್ಲ ಅನ್ನೋದು ಬಿಟ್ಟು. ನನ್ನ ಬಗ್ಗೆನಾ? ನನ್ನ ಬಗ್ಗೆ ಮನೆಗೆ ಹೋಗಿದ ತಕ್ಷಣ ಕಾಲು ತೊಳ್ಕೊಬೇಕು ಅಂತಾರೆ. ಅದು ಮಾಡಲಿಲ್ಲ ಅಂತಂದರೆ ಸುಸ್ತಾಗಿ ಮನೆಗೆ ಹೋಗಿ ಅದು ಮಾಡಲಿಲ್ಲ ಅಂತಂದರೆ ಮಾಡೋವರೆಗೂ ಬಿಡಲ್ಲ. ಸೊ ಇವೆಂಚುಲಿ ಮಾಡ್ತೀನಿ, ಆದರೆ ಡಿಪೆಂಡಿಂಗ್ ಆನ್ ದ ಡೇ. ಇವಾಗ ತುಂಬ ಟೈರಿಂಗ್ ಡೇ ಇದ್ರೆ ಹೋಗ್ಬಿಟ್ಟು ಫಸ್ಟ್ ಕೂತ್ಕೊಂಡ್ಬಿಡೋಣ ಅಂತ ಅನ್ಸುತ್ತೆ, ಆವಾಗ ಬಿಡಲ್ಲ, ಕಾಲ್ ತೊಳ್ಕೊ ಅಂತ ಹೇಳ್ತಾನೆ. ನೋ ಮ್ಯಾಟರ್ ಗ್ಲೋಬಲ್ ನ್ಯೂಸ್ ಆಗಿದ್ರು ಸಹ ಮನೆಯಲ್ಲಿ ಗಂಡ and the wife is the boss. Of course, ಅವ್ರು ಕೊಟ್ಟಿದ್ನೇ ತಿನ್ಬೇಕು, ಬೇರೆ ಏನು ತಿನ್ಬಾರ್ದು. ಸೊ ಇದೆ, ಮನೆ ರೆಸ್ಟ್ರಿಕ್ಷನ್ಸ್ ಇದ್ದೇ ಇರುತ್ತಲ್ಲ. Of course, ಮನೆಯಲ್ಲಿ at all times the wife is the boss. Yes. I've given full control. ನಾನು ಹೊರಗಡೆ ಕಂಟ್ರೋಲ್ ಮಾಡಿ ಅಂದರೆ ಕಂಪ್ನಿ ಅದು ಇದು ಡಿಸಿಷನ್ಸ್ ತೊಗೊಂಡು ಮನೆಯಲ್ಲಿ ಎಲ್ಲ ಡಿಸಿಷನ್ಸ್ ಎಲ್ಲ ಕಂಟ್ರೋಲ್ ಹೆಂಡತಿಗೆ. ಗುರು, ನನಗೆ ಐ ಡೋಂಟ್ ವಾಂಟ್ ಟು ಥಿಂಕ್ ಇಫ್ ಐ ಹ್ಯಾವ್ ಟು ಈಟ್ ಬೇಳೆ ಸಾರ್ ನೌ ಆರ್ ಬಿರಿಯಾನಿ, ಯು ಪ್ಲೀಸ್ ಡಿಸೈಡ್. ಕರೆಕ್ಟ್, ಯು ಡಿಸೈಡ್, ಯು ಗಿವ್ ಇಟ್ ಟು ಮೀ, ಐಲ್ ಈಟ್. I'm a very non-fussy eater. You put anything in front of me, I'll eat and I'll go. Okay. That's quite a blessing for the wife. Yeah. So, on a free time, ಏನು ಮಾಡ್ತೀರಾ? ಸಿನಿಮಾಗಳು ನೋಡ್ತೀರಾ? ಸಾಂಗ್ಸ್ ಕೇಳ್ತೀರಾ? What is your hobby like? ನನಗೆ ಅಂದರೆ ಮ್ಯೂಸಿಕ್ ತುಂಬ ಇಷ್ಟ. ಅಂದರೆ ಬಾಲಿವುಡ್ ಆಗಿರ್ಬೋದು, ಕೆಲವು ಕನ್ನಡ ಸಾಂಗ್ಸ್ ಇರ್ಬೋದು, ತುಂಬ ಇಷ್ಟ.
ಹಾಡು ಮುಂಚೆ ಹೇಳ್ತಾ ಇದ್ದೆ, ಇವಾಗೆಲ್ಲ ಟೈಮ್ ಇಲ್ಲ. ಅಂದರೆ ಹಾಡಕ್ಕೆ ತುಂಬ ಇಷ್ಟ. ಓಕೆ. ಆಮೇಲೆ ಟ್ರಾವೆಲ್ ಇವಾಗ ಇತ್ತೀಚೆಗೆ ಟ್ರಾವೆಲ್ ಮಾಡೋದು 2019ನಲ್ಲಿ ಆ್ಯಕ್ಚುಲಿ ಒಂದು 10 ಕಂಟ್ರೀಸ್ಗೆ ಹೋಗಿದ್ದೆ ನಾನು. ವಾವ್. ಓಕೆ. ಹಾಫ್ ವರ್ಕ್, ಹಾಫ್ One per ಪರ್ಸನಲ್. month almost. Yeah. Very, very hectic it was. Thank God I did, because 2020ನಲ್ಲಿ ಎಲ್ಲೂ I ಹೋಗೋಕ್ಕಾಗಲಿಲ್ಲ. know. ಸೊ ಟ್ರಾವೆಲ್, ಆಮೇಲೆ ಆಂಟ್ರಪ್ರಿನರ್ಸ್ನ ಮೀಟ್ ಮಾಡೋದು. ಅಂದರೆ ಇಟ್ಸ್ ನಾಟ್ ಅ ಹಾಬಿ, ಬಟ್ ಇಟ್ಸ್ ಅ ಹ್ಯಾಬಿಟ್. ದ ಹ್ಯಾಬಿಟ್ ಇಸ್ ಟು ಕೀಪ್ ಥಿಂಕಿಂಗ್ ಆಫ್ ಓಕೆ ಇದೊಂದು ಪ್ರಾಬ್ಲಮ್ ಇದೆ, ಅದನ್ನು ಹೆಂಗೆ ಸಾಲ್ವ್ ಮಾಡೋದು, ಇನ್ನೊಂದು ಯಾವುದೋ ಪ್ರಾಬ್ಲಮ್ ಇದೆ, ಅದನ್ನು ಹೇಗೆ ಸಾಲ್ವ್ ಮಾಡೋದು. ಸುಮ್ಮನೆ those thoughts keep coming to the mind. And then I like meeting entrepreneurs if they sync with the same. So some other entrepreneur comes, ನಾನು ಅದೇ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇದ್ದೀನಿ ಅಂತಂದರೆ, ನಾನು ಆಗಲೇ ಯೋಚಿಸಿದ್ರೆ, ನಾನು ಏಂಜಲ್ ಇನ್ವೆಸ್ಟರು ಕೂಡ, ಸೊ ಅವರಿಗೆ ಏಂಜಲ್ ಇನ್ವೆಸ್ಟ್ ಮಾಡೋಕ್ಕೆ ತುಂಬ ಈಸಿ ಆಗಿಬಿಡುತ್ತೆ. ಸೊ ಇದೇ ರೀತಿ ನಡೀತಾ ಇರುತ್ತೆ. ಸೊ ಫೇವ್ರೆಟ್ ಹಾಡ್ತೀನಿ ಅಂತ ಹೇಳಿದ್ರಿ, ಒಂದು ಹಾಡು, ನಿಮ್ಮ ಫೇವ್ರೆಟ್ ಹಾಡು ಯಾವುದಾದ್ರು ಒಂದು 2 ಲೈನ್, ರೇಡಿಯೋ ಸ್ಟೇಷನ್ ಅಲ್ಲಿ ಇದ್ದೀರಾ, ಹಾಡಿಸ್ಲೇಬೇಕು ಇವಾಗ. ನೋ ದಟ್ ಐ ನೋ ದಟ್ ಟ್ಯಾಲೆಂಟ್ ಆಫ್ ಯೋರ್ಸ್. ಇಲ್ಲ, ಇವರು ರಘು ದೀಕ್ಷಿತ್ ಅವ್ರದ್ದು ತುಂಬ ಇಷ್ಟ ನನಗೆ. ಅವರು ತುಂಬ ಚೆನ್ನಾಗಿ ಹಾಡ್ತಾರೆ. ಮುಂಜಾನೆ ಮಂಜಲ್ಲಿ. ಪ್ಲೀಸ್. ಮುಂಜಾನೆ ಮಂಜಲ್ಲಿ ಮುಸ್ಸಂಜೆ ತಿಳಿತಂಪಲ್ಲಿ, ಓ ಒಲವೇ ನೀನಲ್ಲಿ, ಹುಡುಕಾಟ ನಿನಗಿನ್ನಲ್ಲಿ, ನನ್ನೆದೆಯೊಳಗೆ ನೀನಿದ್ದು, ಜಗಮನದ ಮೌನ ಮುರಿದು, ನಿಟ್ಟುಸಿರನ್ನು ನೀ ತೆಗೆದು, ಮುರಿದು ನನ್ನೊಮ್ಮೆ ಆವರಿಸು, ಈವೆಗೆ ನೀ ಹರಿಸು, ಮನದಾಳದ ಉಸಿರು ನೀನೇ, ಕುಂತಲ್ಲು ನೀನೇ, ನಿಂತಲ್ಲು ನೀನೇ, ಎಲ್ಲೆಲ್ಲೂ ನೀನೇ ಸಖಿ, ನೋವಲ್ಲು ನೀನೇ, ನಗುವಲ್ಲು ನೀನೇ, ಎಲ್ಲೆಲ್ಲೂ ನೀನೇ ಸಖಿ, ನನ್ನ ನೆನ್ನೆಗಳು ನೀನೇ, ನಾಳೆಗಳು ನೀನೇ, ಎಂದೆಂದು ನೀನೇ ಸಖಿ, ಆವರಿಸು ಮೈದುಂಬಿ ಜಸ್ಟ್ ಮಾತಲ್ಲಿ. ವಾವ್. ಮಧ್ಯದಲ್ಲಿ ಏನೇನೋ ತಪ್ಪಾಯ್ತು. ಮಧ್ಯ ನಿಮ್ಮ ಪ್ರೊಫೈಲ್ ಇಂದ ಹೀಗೆ ಮಾಡ್ತಾ ಇರಿ. ಓ, ಹಾಡು ಹೇಳ್ಬೋದು, ಕರೆಕ್ಟ್ ಇರೋದ್ರಿಂದ. ಯಾ, ಅಂಡ್ ಐ ಆಮ್ ಶೋರ್ ಕೂನ ಫೇವ್ರೆಟ್ ಹಾಡು ಇದು ಕೂಡ ಆಗಿರುತ್ತೆ, ಕೋಯಿಲ್ ಸಿತೇರಿ ಬೋರ್ಡ್. ಅದಾಗ್ಲೇ ಅನಿಲ್ ಕಪೂರ್ ಅವ್ರು ಆವಾಗಲೇ ಹೇಳಿದ್ರು ಅನ್ಸುತ್ತೆ, ಓಕೆ ಕೋಯಲ್ ಬರುತ್ತೆ ಒಂದಿನ. ಸೊ we'll just we're all set to Koo all the way. Yes. All the very best. Thank you so much. ನಿಮ್ಮ ವೆಂಚರ್ಸ್ ಗೆ 100 ಮಿಲ್ ಕಾಯ್ತಾ ಇದೆ. ಅಂಡ್ ಎಷ್ಟು ಬೇಗ ಇಯರ್ ಎಂಡ್ ಗೆ 100 ಮಿಲಿಯನ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಾ. ಹೌದು. ವಾಟ್ಸ್ ದ ಪ್ಲಾನ್ ಆಫ್ ಆಕ್ಷನ್? ಇನ್ನೂ ಅದಕ್ಕೆ ಮುಂಚೆನೇ ಆಗೋ ತರ ಕಾಣ್ತಾ ಇದೆ. ಹೌದು, ಹೋಪ್ಫುಲಿ we're ready for it. ಸೊ ಯೂಸರ್ ಲವ್ ಇದೆ. ಅಂದರೆ ಗವರ್ಮೆಂಟು ಕೂಡ ತುಂಬ ಒಳ್ಳೆ ಪ್ರಯತ್ನ ಮಾಡ್ತಾ ಇದೆ ಆತ್ಮನಿರ್ಭರ್ ಭಾರತ್ ಮಾಡೋದಕ್ಕೆ. ಲಾಸ್ಟ್ ಇಯರು ಎಷ್ಟೊಂದು ಕಂಪನೀಸ್ ಬಂತು ಟಿಕ್ಟಾಕ್ ಹೋದ್ಮೇಲೆ, ಅವರು ಕೂಡ ಫಂಡ್ಸ್ ರೇಸ್ ಮಾಡ್ತಾ ಇದ್ದಾರೆ, ಇನ್ನೂ ದೊಡ್ಡ ಕಂಪ್ನಿಗಳಾಗ್ತಾ ಇದ್ದಾರೆ. ತುಂಬ ಆಪರ್ಚುನಿಟೀಸ್, ಅಂದರೆ ಇಲ್ಲಿವರೆಗೂ ಆಫ್ಲೈನ್ ಇಂಡಸ್ಟ್ರಿನಲ್ಲಿ ಆಪರ್ಚುನಿಟೀಸ್ ಬರ್ತಾ ಇತ್ತು, ಅಂದರೆ ಬಿಕಾಸ್ ವಿ ಹ್ಯಾವ್ ಸಮ್ ಪಾಲಿಸೀಸ್ ಆ್ಯಂಡ್ ಎವ್ರಿಥಿಂಗ್. ಇವಾಗ ಟೆಕ್ನಾಲಜಿನಲ್ಲೂ ಕೂಡ ಒಂದು ಇಂಡಿಯಾಗೆ ಫೇವರ್ ಆಗೋ ಥರ, ಅಂದರೆ ಫೇವರ್ ಅಂತಂದರೆ ಒಂದು ನಮ್ಮ ಇಂಜಿನಿಯರ್ಸ್, ನಮ್ಮ ಆಂಟ್ರಪ್ರಿನರ್ಸ್ ಅವ್ರಿಗೂ ಕೂಡ ಒಂದು ಈಕ್ವಲ್ ಆಪರ್ಚುನಿಟಿ ಮಾಡೋಣ ಅನ್ನೋ ಒಂದು ಏನು ಆತ್ಮನಿರ್ಭರ್ ಅನ್ನೋ ಪದ ಏನಿದೆಯೋ ಅದು ತುಂಬ ಇನ್ಸ್ಪೈರ್ ಮಾಡುತ್ತೆ. ಇನ್ನೂ ತುಂಬ ಜನ ತುಂಬ ಕಂಪ್ನಿ ಸ್ಟಾರ್ಟ್ ಮಾಡ್ತಾರೆ. ದಿಸ್ ಇಸ್ ಆಲ್ ಗುಡ್ ಫಾರ್ ದ ಕಂಟ್ರಿ. ಓವರ್ ದ ನೆಕ್ಸ್ಟ್ 20 years or even before that, it is not just Koo which will become big, it will also be India. Yeah. And Koo is just one company, right? But all of us, ಎಲ್ಲರೂ ಸೇರಿ ನಮ್ಮ ರೀತಿನಲ್ಲಿ ಪ್ರತಿದಿನ
1% ಇಂಪ್ರೂವ್ ಆಗೋಣ. ಕಂಪ್ನಿ ಇರ್ಬೋದು, ನಾವಿರ್ಬೋದು, 1% ಎವ್ರಿ ಡೇ ಇಂಪ್ರೂವ್ ಆದರೆ ನಮ್ಮ ಪಾಪ್ಯುಲೇಷನ್ ಇರೋದು ನೋಡಿದ್ರೆ ನಮ್ಮ ಕಂಟ್ರಿ ಪ್ರತಿದಿನ 10% ಜಾಸ್ತಿ ಆಗುತ್ತೆ. Absolutely. ರೈಟ್. So, yes, all the very best and your 2021 rocking agirli and many more downloads and many more things from Ku. All the very best and Thank you. ಮತ್ತೆ ಬರ್ತಾರೆ ರೇಡಿಯೋ ಸಿಟಿಗೆ. ಎಸ್ ಡೆಫಿನೆಟ್ಲಿ ಬರ್ತೀನಿ. Thank you so much and take care. ಥ್ಯಾಂಕ್ ಯು ನೇತ್ರ. ಬಾಯ್. Yeah.